ಸ್ವಾಮೀಜಿ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ಅನಿರೀಕ್ಷಿತ ಅಲ್ಲ. ಮೃತ್ಯುಂಜಯ ಶ್ರೀಗಳು ಸಮಾಜ ಕಟ್ಟಲಿಕ್ಕೆ ದುಡಿದಿದ್ದಾರೆ. ಸ್ವಾಮೀಜಿ ಯಾವುದೇ ಹಣದ ಆಸೆಗೆ ಬಲಿಯಾಗಿಲ್ಲ. ಇನ್ನು ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವ ಕೆಲಸ ಮಾಡಿದ್ದಾರೆ. ಕಾಶಪ್ಪನವರ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಮಾಜದ ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಎಂದು ಆ ಪೀಠವನ್ನು ಆರೋಹಣ ಮಾಡಿದರು. ಅಂದಿನಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಗಲಿರುಳು ದುಡಿದಂಥ ವ್ಯಕ್ತಿ. ದರ್ ಇಸ್ ನೋ ಡೌಟ್ ಇನ್ ಇಟ್. ದರ್ ಇಸ್ ನೋ ಸೆಕೆಂಡ್ ವಾಯ್ಸ್. ಯಾವುದೇ ಹಣದ ಆಸೆಗೆ ಬಲಿಯಾಗಲಿಲ್ಲ. ಸಮಾಜದ ಏಳಿಗೆಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ಸುಮಾರು 8 ಲಕ್ಷ ಜನರನ್ನು ಸೇರಿಸಿ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಪಂಚಮಸಾಲಿ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸರ್ಕಾರಗಳಿಗೆ ಮುಟ್ಟುವಂಥ ಮಾಡಿದ ಶ್ರೇಯಸ್ಸು ಯಾರಿಗಾರ ಸಲ್ತಿದ್ರೆ ಅದು ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರಿಗೆ ಸಲ್ತದೆ. ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ಆ ಮಠಕ್ಕನ ಅವ್ರ ಸ್ವಾಮಿಗಳು ಏನೂ ಆಸೆ ಪಟ್ಟವರಲ್ಲ. ಉಚ್ಚಾಟನೆ ಅವ್ರಿಗೇನು ನಿರೀಕ್ಷೆನೂ ಅಲ್ಲ, ಅದು ಅನಿರೀಕ್ಷಿತನೂ ಅಲ್ಲ. ನಮಗೂ ಏನು ಅನಿರೀಕ್ಷಿತ ಅಲ್ಲ. ಅವರ ಸುಮಾರು ದಿವಸಗಳಿಂದ, ಸುಮಾರು ತಿಂಗಳಿಂದ, ನಡವಳಿಕೆಗಳಿಂದ ಅದು ಗುರುತಾಕಿತ್ತು. ನಾನು ಒಂದು ಹಂತದೊಳಗೆ ಕಾಶಪ್ಪನವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು